ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನ ಶಿರಾವಣ ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನ ಶಿರಾವಣ ವಿಚಾರದಲ್ಲಿ ನಾಮ ಕೀರ್ತನ ಭಕ್ತರ ನಿಷ್ಠ ಮಾಡಿದೆ ಸಂಪೂರ್ಣ ನಿಷ್ಠೆ ಮಲ್ಲ ಮನ ಕಷ್ಟ ಮಾಡಿದವ ಮಳೆಯ ಕಾದೋಣ ಏನು ಮಾಡ್ಯಾನಿಲ್ಲಿ ಏನಾಗೈತವ ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡ್ಬೇಕಾದ್ರ ಏನ್ ಮಾಡ್ಯಾರು ಇಲ್ಲೇ ನಿಮ್ಮ ಅವ್ವಗಳು ಯಾರು ಬಂದಿಲ್ಲ ವಿದ್ಯೆ ಹೌದು ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಕ್ ಯಾರು ಬಂದಾರ ಯಾರು ಬಂದಾರ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದಾನ ಈಕೆ ಸಾಕ್ಷಾತ್ ಯಾರು ಬಂದವರು ಮಲ್ಲಿಕಾರ್ಜುನ ಬಂದಾನ ಈಕೆ ಕಷ್ಟ ಬಯಲು ಮಾಡಾಕ ಹೌದು ಮತ್ತ ನಿನ್ನ ದ್ಯಾಮವ್ವ ದುರ್ಗವ್ವ ಕಂಟ್ಯಾಗಿನ ಕರಿಯವ್ವ ಲಕ್ಷ್ಮವ್ವ ಎಲ್ಲಿ ಹೋಗಿರಿ ಇವ್ರಿ ಎಲ್ಲ ಹೌದು ಏನ ಕಸ ತೆಗ್ಯಾಕದ ಹೋಗಿರ ನವ್ರ ಹಾ ನಿಮ್ ಪರಮಾತ್ಮ ಯಾರಿಗೆ ಬಂದ ಎಲ್ಲ ಕಾಯ್ಬೇಕಾಗಿತ್ತು ಹೌದು ಮಾಸ್ತರ್ ನಿನಗೊಂದು ಮಾತು ಹೇಳ್ತಾನೆ ಇವತ್ತು ಹಾ ಬರೇ ಒಟ್ಟ ಹೂ ಅನ್ನೋದು ಅಟ್ಟ ಮಾಡ್ನಿ ಹೌದು ಈಕಿದ ಏನೈತ್ಲ ವಿದ್ಯಾಶ್ರೀ ಗಡಿಗೆ ಇವತ್ತು ತಳ ತೆಗೆದು ಹೋಗುನು ಹೌದು ಯಾಕಂದ್ರೆ ತಳ ಬಾಳ ನೆಗ್ ಬಿದ್ದೈತಿ ಹಾ ಪಕ್ಕ ನೆಗ್ ತೆಗೆದು ಹೋಗುನು ಇವತ್ತು ಓಕೆಲನ್ನು ತಗೊಂಬಂದ ಆದ್ರ ಒಂದ ಮಾತ ಮಾಡ್ಬೇಕು ನೀ ಏನ್ ಮಾಡ್ಬೇಕು ಏನ್ ಮಾಡುದು ಬರೇ ಹೂ ಅನ್ನೋದು ಅಟ್ಟ ಮಾಡಿ ನೀ ಅಕ್ಕಿಗತ್ಲೆ ಗಡಬಡ್ಸಕ್ ಹೋಗಬೇಡ ಹಾ ಹಂಗ ಗಡಬಡಿಸರ ತಗದ ಹೋಗೋ ಮಾತಲ್ಲ ಹೌದಲ್ಲ ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡ್ಬೇಕಾದ್ರೆ ನಾನು ಮಲ್ಲಿಕಾರ್ಜುನ್ ಕಷ್ಟ ದೂರ ಮಾಡ್ಯಾನು ಹೆಂಗಪ್ಪ ನಿಮ್ಮ ಅವ್ವಗಳು ಯಾರು ಬಂದಿಲ್ಲ ವಿದ್ಯಾ ಹಾ ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಿದವ ಮಲ್ಲಿಕಾರ್ಜುನ ಬಾಲಕೃಷ್ಣನಾಟ ತಿಳಿದಿಲ್ಲೇನ ಗೋಪ್ಯರೆಲ್ಲ ಮಾಡತಿದ್ರು ಸ್ನಾನ ಏ ಕೊಳಲ ಉದಾನ ಸಿರಿಗಿಡ ಏರಿ ಕೂತಾವ ಮೊಂದ ಕೆಳರಿದನ ಸಲವೇಳಂತಿ ಸಿಂಧು ಬಲ್ಲಳನ ನಾಗ್ಯಾರೋದ ಶಿರಿ ಕೊಡುವರಿನ ಏ ಮೂರು ಬಿಟ್ಕೊಂಡ ಇವರು ನೀರಾಗ ಕೊಂದ್ರ ಗಾಯ ಭಗವಾನ ಮೂರು ಬಿಟ್ಕೊಂಡ ಇವರು ನೀರಾಗ ಕೊಂತಾರ ಗಾಯ ಭಗವಾನ ಬೇರ್ದಾಳ ಕವಿಯ ಕಲ್ಪನ ಕಿರಣ ಅಂಗಡಿಗೆ ಮಾತಾಗುವುದೇನ ಮಯ್ಯನ ವಸ್ತ್ರದ ವಜ್ರದ ನುಡಿಕೆ ನಾಗೆ ಹೋಗ್ಯಾಳ ಸುಮ್ಮನ ಮಯ್ಯನ ವಸ್ತ್ರದ ವಜ್ರದ ನುಡಿಕೆ ನಾಗೆ ಹೋಗ್ಯಾಳ ಸುಮ್ಮನ ಎಲ್ಲಿಗೆ ಬಂದೈತಿ ಮತ್ತ ಮೈಸೂರಿನದಕ್ಕೆ ಗಾಡಿ ಎಲ್ಲಿಗೆ ಬರ್ತಮ್ಮ ಏ ಭಾಳ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಹೌದು ಯಾಕಂದ್ರ ಅವ್ವನ ಬೆಳೆಸ್ಬೇಕಾದ್ರ ಹಾ ಒಟ್ಟ ಅಪ್ಪ ಇರ್ಲಾರ್ದ ಬೆಳೆದಾಳತ್ತವ್ವ ಹೌದು ಅಪ್ಪಂದೇನೋ ಕೂಣ ತಗೊಂಡಿಲ್ಲ ತೀಕಿ ವಿದ್ಯಾ ಬಂದಾಳ ಹೌದು ಅಪ್ಪನಿಂದ ಎಲ್ಲ ಮಾಡ್ಯಾಳ ಕರೆ ಹೌದು ಅಪ್ಪನ ಬಿಟ್ಟು ಎಲ್ಲ ಮಾಡೇನ ತೀಕಿ ಜಗದಾಗ ಬಂದಾಳ ಹಾ ಯಾಕಂದ್ರ ಹಂಗೇನ್ ಆಗಂಗಿಲ್ಲ ವಿದ್ಯಾ ಹಾ ವಿದ್ಯಾ ಒಂದ್ ಮಾತು ಏನ್ ಕೇಳ್ತಾಳು ಏನ್ ಕೇಳ್ತಾವಪ್ಪ ನಿಮ್ಮ ಪರಮಾತ್ಮ ಅಂದ್ರೆ ಎಂಥವದಾನ ಯಾರಿಗೆ ಕಾಣಿಸ್ಯಾನ ಯಾರಿಗೆ ಉಣಿಸ್ಯಾನ ಯಾರಿಗೆ ತಿನ್ನಿಸ್ಯಾನ ದ್ವಾಮಿ ಕೇಳ್ತಾಳ ಅವ್ರ ತಾಯಿ ಯಾರದಾರ ತಂದೆ ಯಾರದಾರ ಬಂದ್ ಯಾರದಾರ ಬಳಗಿ ಯಾರದಾರ ಅಂತ ಮಾತು ಕೇಳ್ತಾಳು ಹೌದು ಮತ್ತೊಂದು ಮಾತ ಪರಮಾತ್ಮನ ಬಾನಿ ಯಾವ್ದೈತಿ ಅಂತ ಕೇಳ್ತಾಳ ಏನು ತಗೊಂಡದಾನು ಏನ ಪರಮಾತ್ಮ ಏನ ತಗೊಂಡದಾನು ಹೌದು ಏನ ತಗೋಲಾರ್ದಾನು ಅಂತ ಕೇಳ್ತಾಳ ಮಾಸ್ತರ ಹೌದು ಯಾಕಂದ್ರೆ ನಮ್ಮ ಪರಮಾತ್ಮ ಅಂದ್ರೆ ಹೆಂಗದಾನು ಈಕೆ ಗೊತ್ತಿಲ್ಲ ಆಗೈತಿ ವಿದ್ಯಾಗ ಹೆಂಗಪ್ಪ ಯಾಕಂದ್ರೆ ನೀನು ಹುಟ್ಟಿ ಓತ ಕಣ್ಣು ತೆರದಾಳ ಈಕೆ ಹೌದ ಈಕೆ ಗೊತ್ತಾಗೋ ಮಾತಲ್ಲದ ಆಗುಲ್ಲ
ಪರಮಾತ್ಮ ಅಂದ್ರೆ ಯಾರಿಗೆ ಉಣಿಸ್ಯಾನ ಯಾರಿಗೆ ತಿನ್ಸ್ಯಾನ ಅವ ಕಲರ್ ಏನೈತೆ ಬಣ್ಣ ಏನೈತೆ ಅಂತ ಕೇಳ್ತಾಳ ಹೌದು ಹೆಂಗಲ್ಲ ಅವನ ಹೆಸರು ಏನೈತೆ ಅವನ ತಂದೆ ಯಾರದಾರ ತಾಯಿ ಯಾರದಾರ ಅಂತ ಕೇಳ್ತಾಳು ಹೌದು. ನನ್ನ ಪರಮಾತ್ಮ ಅಂದ್ರೆ ಎಂಥವದಾನ ಮಾಸ್ತರ ಎಂತವನ? ಅವಾಗ ತಂದೆ ಇಲ್ಲ ತಾಯಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಷೆ ಇಲ್ಲ ಹಾ. ನಿದ್ದಿಲ್ಲ ನೀರಾಡಿಕಿಲ್ಲ ಕೈಯಾಗಿ ಹಿಡಿತಾನಂದ್ರ ಸಿಗಾವಲ್ಲ ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ ಹೌದು. ಬೆಂಕಿ ಹೋಗಿತ್ತಾನಂದ್ರ ಸುಡಾವಲ್ಲ ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ ಅಂತ ನಮ್ಮ ಪರಮಾತ್ಮ ಅದಾನ. ಅಂತ ನಮ್ಮ ಪರಮಾತ್ಮ ಏನು ಕೇಳ್ತಾಳ ವಿದ್ಯಾ ಏನ್ ಕೇಳ್ತಾರ? ಅವನ ತಾಯಿ ಯಾರದಾರು ತಂದೆ ಯಾರದಾರು ಅಂತ ಕೇಳ್ತಾಳ ಹೌದು. ಯಾಕಂದ್ರೆ ನಮ್ಮ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಾ. ಹಸುವಿಲ್ಲ ತ್ರಷೆ ಇಲ್ಲ ಅಂತ ನನ್ನ ಪರಮಾತ್ಮ ಅದಾನ ಹೌದು. ಅವ ಉಣಿಸ್ಬೇಕಾದ್ರೂ ಬಹಳ ಮಂದಿಗೆ ತಿನಿಸ್ಯಾನು ಉದ್ಧಾರ ಮಾಡ್ಬೇಕಾದ್ರೂ ಬಹಳ ಮಂದಿನ ಮಾಡ್ಯಾನು ಹೌದು. ಅವ ಕಾಣಬೇಕಾದ್ರೂ ಬಹಳ ಮಂದಿಗೆ ಭೇಟಿ ಆಗ್ಯಾನು ಹೌದು. ಎಂಥವ್ರಿಗೆ ಭೇಟಿ ಹಾಕಣ ಮಾಸ್ತರ ಅಂತವ್ರು ಬೇಟೆ ಅನೂತ್ರನ ಕಾಷ್ಟದಿಂದ ಭಕ್ತಿ ಇಟ್ಟ ಪರಮಾತ್ಮ ನೀನಪಾತ ಯಾರು ದುಡ್ಕೋತಾರ ನೋಡು ಹೌದು. ಅಂಥವಾಗ ನನ್ನ ಪರಮಾತ್ಮ ಒಲಿತನ ಹೊರತಾಗಿ ಹೌದು. ನೀ ಜಗದಾಗ ಅಪ್ಪ ಇಲ್ಲ ಅನ್ನಕ್ಕೆ ಈಗ ವಿದ್ಯಾಗ ಒಟ್ಟ ಒಲಿಯಂಗಿಲ್ಲ ಇವತ್ತು ಒಲೆಯಂಗಿಲ್ಲ. ಇವತ್ತು ಅಪ್ಪ ಇಲ್ಲತ್ತ ನೀ ಎಂದಂದ್ರ ನೋಡು ಹಾ. ಹಿಂದ ಕಾಯಮ ಅವದನು ನನ್ನ ಪರಮಾತ್ಮ ಅಂದ್ರೆ ಹೆಂಗ ಹೌದು. ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿಸುದು ಕೈಗಾಡಕ ಮೇಳಿಲ್ಲ ವಿದ್ಯಾ ಹಾ. ಇವತ್ತು ಹುಲ್ಲು ಕಡ್ಡಿಸುದು ಕೈಗಾಡಬೇಕಾದ್ರೆ ಪರಮಾತ್ಮನ ಆಜ್ಞೆ ಇದ್ದಾಗ ಕೈಗಾಡ್ತತಿ ಹಾ. ಅಪ್ಪ ಇಲ್ಲ ಅಂದ್ರೆ ನೀ ಇವತ್ತು ಏನಾಕಿ ಇವತ್ತು ಗಪ್ಪ ಆಗೋ ಪರಿಸ್ಥಿತಿ ಬರ್ತೈತೆ ಮಾತು ನಿಂದು ಹೌದು. ಯಾಕಂದ್ರೆ ಅಪ್ಪ ಬೇಕು ಅಪ್ಪ ಇದ್ದಾಗ ಎಲ್ಲ ನಡಿತೈತಿ ಹಾ. ಅದಕ್ಕೆ ಒಂದು ಮಾತು ಏನು ಕೇಳ್ತಾಳಕ್ಕೆ ಏನ್ ಹೇಳ್ತಾರಪ್ಪ? ಏ ಬಾಳ ಚಂದ ಕೇಳ್ಯಾರ ಮಾಸ್ತರ್ ಚಪ್ಪಲ್ ತಗೊಂಡು ಹೋಗಿ ನೀ ಕುತ್ತ ಕೇಸಿಂದ ಚಪ್ಪಲ್ನ ಕಾವಲ ಮಾಡ್ತೇವೆ ಅಂತ ಹೇಳ್ತಾರ. ದೇವ್ರ ಎಲ್ಲಾರು ಶಿರಸೈಲಿ ಮಲ್ಲಿಕಾರ್ಜುನ್ಗೆ ಹೋಗ್ತಾರು ಹಾ. ಮಲ್ಲಿಕಾರ್ಜುನ್ಗೆ ಹೋಗ್ತಾರ ಕರೆ ಎಲ್ಲಾರು ಶಿರಸೈಲಿ ಮಲ್ಲಿಕಾರ್ಜುನ್ಗೆ ಭೇಟಿ ಆಗಂಗಿಲ್ಲತ್ತ ಯಾರಿಗ್ ಬೇಟಕ್ಕಾರ? ಆಕೆ ಚಪ್ಪಲ ಕಾಯುದ ಯಾಕಂದ್ರೆ ನೋಡು ಹಾ. 1000 ರೂಪಾಯಿ ಕೊಟ್ಟ ಚಪ್ಪಲ್ ತಂದಾಳಿ ಇವತ್ತು ಎಲ್ರಿ? ಯಾವ್ರಿ ಇಲ್ಲಿ ಭೇಟಿ ಹತ್ಲ ಮಾಸ್ತರ್ ಬಿಜಾಪುರದಾಗ ಹೌದು. 1000 ರೂಪಾಯಿ ಕೊಟ್ಟು ಚಪ್ಪಲ್ ಇವತ್ತು ಹೊಸ ತಂದಳು ಅದಕ್ಕೆ ಚಪ್ಪಲ್ ನೆನಪಾಗಿ ಅಲ್ಲಿ ಹೋಲಿಸ್ಯಾಳಿ ಈಕಿ ತಂದು ಹಾ. ಹಂಗೇನು ಮಾಡಬೇಡ ವಿದ್ಯಾ ಏ ಚಪ್ಪಲ್ ಕಿಮ್ಮತ್ ಈಗ ತಿಳಿದಿಲ್ಲ ತಮ್ಮ. ಏ ಚಪ್ಪಲ್ ಕಿಮ್ಮತ್ ಐತೆ ಹೊರತಾಗಿ ನಿನ್ನ ಶರೀರಕ್ಕೆ ಕಿಮ್ಮತ್ತಲ್ಲ ಹೇಳ್ತಾನೆ ಕೇಳ ಸತ್ತ ಹೆಣ ತಗೊಂಡು ಹೋಗಿ ಸತ್ತ ಏನ ತಗೊಂಡು ಹೋಗಿ ಈಗ ಸದ್ದ ಏನಾಕೈತಿ ಏನಾಕೈತಮ್ಮ? ಒಬ್ಬರ ಮನೆ ಮುಂದೆ ಚಪ್ಪಲ ಕಳೆದ ಒಂದಿಟ್ಟು ನೋಡ್ಕೋತೀರಿ ಅಂದ್ರೆ ನೋಡ್ಕೋತಾರ ಇರ್ತಾರ ಅವ್ರು ಅಡ್ದೂರ್ ಯಾಕೆ ಹೋಗಿತ್ತಮ್ಮ? ಇಲ್ಲೇ ಕಪ್ಪರದವ್ರದಕ್ಕೆ ಹೋಗ್ರ ಏನ್ ಮಾಡ್ತಾರೋ ಚಪ್ಪಲ್ ಅಡ್ ನೋಡ್ರಿ ಅಂದ್ರೆ ನೋಡ್ತಾರ. ಯಾಕಂದ್ರ ಒಂದಿಟ ನೋಡ್ರಿ ಅಂದ್ರ ಆತಡ್ರಿಪ್ಪ ನೋಡ್ತು ಅಂತೇಳಿ ಹೇಳ್ತಾರ ಯಾಕ ಚಪ್ಪಲ ಕಿಮ್ಮತ್ ಐತಿ ಹೊರತಾಗಿ ಹೌದು. ನಿನ್ನ ಶರೀರಿಗೆ ಸದ್ದ ಸತ್ತ ಅಂದ್ರ ಅದನ್ನ ಓದಿ ಇಟ್ಕೊಂಡ್ ಕುಂಡ್ರ ಅಂದ್ರೆ ಯಾರು ಕುಂಡಿರ್ತಾರ? ಒಂದ್ ಅರ್ಧ ತಾಸು ಇಟ್ಕೊಂಡ್ ಕುಂಡ್ರ ಯಾರ ಇಟ್ಕೊಂಡ್ ಕುಡ್ತಾರ ನಡಿ ಏ ಹುಚ್ಚಿ ಮಶಿಬನಾಳ ವಿದ್ಯಾ ಮೊದಲು ಇದನ್ನ ಬೆನ್ನಿ ಕಟ್ಕೊಂಡ್ ಹೋಗೋತ್ ಹೇಳ್ತಾರ. ಹೌದು. ಅದು ಹೇವಾದತಿ ಎಷ್ಟೋ ಆಗ್ಲಿ ನಿನ್ನ ಶರೀರ ಅಂದ್ರ ಅಟ್ಟ ಚಪ್ಪಲ ಕಿಮ್ಮತ್ತು ನಿನಗಿಲ್ಲ. ಹೌದು. ಚಪ್ಪಲ ಕಿಮ್ಮತ್ ಐತಿ ಹೊರತಾಗಿ ನಿನ್ನ ಶರೀರಕ್ಕೆ ಯಾವತ್ತು ಕಿಮ್ಮತ್ತು ಬರಂಗಿಲ್ಲ ವಿದ್ಯಾ. ಬರಂಗಿಲ್ಲ. ಯಾಕಂದ್ರ ಚಪ್ಪಲ ನೋಡ್ಕೋತ ಕೂತ ನಾವು ದೇವ್ರ ದರ್ಶನ ಮಾಡ್ಲಿಲ್ಲ ಅಂತ ಹೇಳ್ತಾನ. ಹೇಳ್ತಾರ ಎಂತ ನಿನ್ನಂತ ಚಪ್ಪಲ್ಗಳು ಎಷ್ಟೋ ಹರಿದು ಹೋಗ್ಯಾವ ಅತ್ತ ಹೋಗ್ಯಾವ ಕರೆ. ಹೌದು. ಅವ್ರ ಚಪ್ಪಲ ಕಿಮ್ಮತ್ತು ಕೊಟ್ಟಿಲ್ಲ. ಹಾ. ಮೊದಲು ಹೋಗಿ ದೇವ್ರ ನಮಸ್ಕಾರ ಮಾಡಿ ಅವನ ಮಲ್ಲಿಕಾರ್ಜುನ್ಗೆ ಭೇಟಿ ಹಾಕಾರ. ಹೌದು. ಭೇಟಿಯಾಗಿ ಅವನ ನಮಸ್ಕಾರ ಮಾಡಿ ಬಂದ ಮೇಲೆ ಚಪ್ಪಲ್ ನೋಡ್ತಾರ ಇದ್ರ ಇದ್ದು ಹೋದ್ರು ಎಂತ ಚಪ್ಪಲ್ ಎಷ್ಟೋ ಹರಿದು ಹೋದ್ರ ಹೋಗುವ ಅಲ್ಲಿ ಗಪ್ಪ ತಿಳ್ಕೊಂಡ್ ಸುಮ್ ಹೋಗಿ ಬಿಡ್ತಾರ ಅವ್ರು. ಹೌದು. ಮತ್ ಚಪ್ಪಲ್ ಕಾಯ್ಕೋತ ಹೆಂಗ್ ಕೊಂಡ್ತಾರು ಕುಂಡ್ರಾಕ್ ಬರಂಗಿಲ್ಲ. ಈಕೆಗೆ ಅದ ತಿಳಿವು ಮಾತಲ್ಲ. ಚಪ್ಪಲ್ ಕಿಮ್ಮತ್ಸೋದಕ್ಕೆ ನಿನಗೆ ಬರಂಗಿಲ್ಲ ವಿದ್ಯೆ ಅದನ್ನ ತಿಳ್ಕೊಂಡು ಮುಂದೆ ಹಾಡಿಕೆ ಮಾಡ್ನಿ. ಹೌದು. ಇದಕ್ಕೆ ನಾ ಬ್ಯಾಡನಂಗಿಲ್ಲ. ಇದನ್ನೆಲ್ಲ ಕೇಳ್ತಾರ ಇದನ್ನ ಕೇಳೋಕಿದ್ರ ಮೊದಲು ಒಂದು ಮಾತು ಏನಂದಳು ಏನಂದಳು? ನಾ ಏನ ತಾಡಿ ಹೋಗಿನಿ ಮಾಸ್ತರ. ಏನ್ ಹೇಳಿದಪ್ಪ? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತಾನು ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನು. ಹೌದು. ದೇವರು ಇದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತಾನು. ಗುರುವ ದೇವ್ರತ್ತ ನಡಿರಿ ದೇವ್ರು ನಿಮ್ಗೆ ಸಿಗ್ತಾನು ಅಂತ ಹೇಳಿ ಹೋಗಿ ನಾ ಮಾಸ್ತರ. ಹೇಳೋಣ ಏನ್ ಹೇಳ್ತಾರ ತಮ್ಮ? ಏನಂತ ಹೇಳ್ತಾಳಕಿ ಈಗ ಸದ್ದ ಕಲ್ಲ ತಂದು ಪೂಜೆ ಮಾಡಿದ್ರ ದೇವ್ರ ಆಕತಿ. ಹೌದು. ಅದ ಕಲ್ಲು ಹೋದ ಸೀಮ್ಯಾಗ ಹೋಗದ್ರ ಸೀಮೆಗಲ್ಲ ಆಕತಿ. ಹುಡುಗರ ಕೈಯಾಗ ಅದ ಹುಡುಗರ ಕೈಯಾಗ ಕ್ವಾಡಗಲ್ಲ ಆಕತಿ. ಇವ್ಯಾಂಗ ನಿನ್ನ ದೇವ್ರ ಹಾಕನು ಅಂತ ಕೇಳ್ತಾಳಕಿ ವಿದ್ಯಾ. ಹೌದು. ಆದ್ರ ವಿದ್ಯಾ ಏನಾಗೈತಿ ಮಾಸ್ತರ? ಏನಾಗೈತಿ? ಸಿರಿಶ್ಯಾಡ ಗ್ರಾಮದವ್ರು ಸಬದವ್ರು ನೋಡಿ ಹುಚ್ಚ ಹಿಡ್ದಂಗ ಆಗೈತಿ. ಹೌದ. ಯಾಕ ಅಂಜಾಳಿ ಯಾಕೋ ಪಕ್ಕ ಬೇರೆ ಬೇರೆ ಮಾತಾಡಕೈತಾಳಿ ಇವತ್ತು. ಹೌದ. ಬೇರೆ ಕಡೆ ಬೇರೆ ಮಾತಾಡ್ತಿಳು. ಬಿಜಾಪುರದಾಗ ಶಿರಿಶ್ಯಾಡದಾಗ ಬಂದ್ ಏನಂತಾಳು? ಏನಪ್ಪ? ಸಾಕ್ಷಾತ್ ಮಲ್ಲಿಕಾರ್ಜುನ ಇಲ್ಲಿ ನೋಡಿದಂಗ ಆಗತೈತಿ ಅಂತ ಹೇಳ್ತಾಳ ಬಾಯಿಲೆ. ಹೌದು. ಅಂದಾಳ ಇಲ್ರ ಸಬದವ್ರೆಲ್ಲ ಕೇಳಿರಿ. ಹೌದು. ಮತ್ತೆ ಶಿರಿಶಲ್ ಮೇಲೆ ಇಲ್ಲಿದಾನಂದ್ರ ಮತ್ತೆ ನಿಮ್ಮ ತಾಯಿ ಎಲ್ಲಾರ ಕಾಣಬೇಕಾಗಿತ್ತಲ್ಲ ಇಲ್ಲಿ. ಹೌದು.
ಆ ಕಾಣಾಕ ಮೇಳಿಲಿ ಯಾಕಂದ್ರ ನೋಡು ಆಕಿಗೆ ಗೊತ್ತೈತಿ ಏನು ಗೊತ್ತೈತಿ ನಿನ್ನ ಬಾಯಿಲೇನ ಬಂದೈತಿ ಅವು ಕಡಿಮೆ ಅದಾಳು ಅವು ಕಾಣಾಕ ಮೇಳಿಲ್ಲ ಶಿರಸಲಿ ಮಲ್ಲಿಕಾರ್ಜುನ ಕಾಣ್ತಾನ ಅನ್ನೋದು ಗೊತ್ತೈತಿ ಆಕಿಗೆ ಹೌದು ಅದಕ್ಕೆ ಏನಂದಾಳ ಆಕಿ ಹಾ. ಶಿರಶ್ಯಾಡ ಗ್ರಾಮದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ನೆನದಾನು ಹಾ. ಸಾಕ್ಷಾತ್ ಇಲ್ಲಿ ಏನಾಗೈತಿ ಅಂದ್ರ ಮಾಸ್ತರ ಶಿರಸೈಲನ ಇಲ್ಲೇ ನೋಡಿದಂಗ ಆಗತೈತಿ ಅಂತೇಳಿ ನೆನಪಾಗೈತಿ ಆಕಿ ಹೌದು ಅಂದಾಗ ನೆನೆಸಿ ಹೋಗ್ಯಾಳು ಹಾ. ಆದ್ರೆ ಏನಂತಾಳಕಿ ಇದನ್ನೆಲ್ಲ ಕೇಳ್ತಾಳ ಮಧ್ವ ಏನ್ ಹಾಡ್ತಾಳ ಏನಂತ ಆಡ್ತಾಳಂದ್ರ ಸಭಾ ಸಭಿಕರಿಗೆ ಸಿರವಾಗಿ ಹೇಳ್ತಾಳ ಹೌದು ದೈವ ಇದ್ದಲ್ಲಿ ದೈವ ತಾಯಿ ತಂದಿ ದೇವರ ಹೌದು ತಾಯಿ ತಂದೆ ಹೌದು ಹಾ. ಮನೆಯಲ್ಲಿ ದೇವರಿದ್ದ ಮರ್ತ ಮರಿಗೆ ಬಿದ್ದ ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಹೇಳ್ತಾಳ ನಿನ್ನ ಬಾಯಿಲೆ ನೀನು ಹೇಳಿ ಹೋದೆ ಯಾಕಂದ್ರ ದೇವ್ರಿಲ್ಲ ತೊಮ್ಮೆ ಹೇಳ್ತಾಳ ವಿದ್ಯಾ ಹಾ ದೇವ್ರ ಅದಾನು ಕರೆ ಮನ್ಯಾಗ ಅದಾನು ಹಾ. ಹೊರಗೆ ಹುಡುಕಾಡ್ಬೇಡ್ರಿ ಅಂತ ತಾನ ಹೇಳ್ತಾಳ ಮನ್ಯಾಗ ಬಿಟ್ಟು ಬಂದಿನ ಅಂತ ಹೇಳ್ತಾಳ ವಿದ್ಯಾ ಒಂದು ಮಾತು ನೆನಪಿನಾಗ ಹಿಡ್ಕೋ ಏನು ದೇವರು ಇಲ್ಲ ಅಂತೇಳಿ ವಾದ ಮಾಡ್ತೀವೋ ಹಾ. ಏನು ದೇವ್ರ ಅದಾನ ಅಂತೇಳಿ ವಾದ ಮಾಡ್ತೀವೋ ನೀನೋ ಮನುಷ್ಯನಾಗ ತಿಳ್ಕೊಂಡು ಹಾಡಿ ನಮ್ಮ ಮುಂದೆ ಹೌದು ಯಾಕಂದ್ರ ಹಾ. ದೈವ ದೇವರಂತ ಹಾ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ ಅಂತ ಕೇಳ್ತಾಳಕ್ಕೆ ಮಾಸ್ತರ್ ಏನ್ ಕೇಳ್ತಾರ ತಮ್ಮ ಈಗ ಮನ್ಯಾಗ ದೇವ್ರದಾನು ಹೊರಗೆ ಹುಡುಕಾಡಬೇಡ್ರಿ ಹೊರಗೆ ಹುಡುಕಾಡ್ರಿ ಸಿಗಂಗಿಲ್ಲ ಅಂತ ತಾನ ಹೇಳ್ತಾನ ನಾವು ದೇವರಿಲ್ಲ ಅಂತ ಹೇಳಿಲಿಕ್ಕಿಗೆ ದೇವ್ರ ಪರಮಾತ್ಮ ಅದಾನು ಹಾ. ಅನುತ್ರಣ ಕಾಷ್ಟದೇನೆ ಭಕ್ತಿ ಇಟ್ಟು ದುಡ್ಕೊಂಡೆ ಅಂದ್ರೆ ಸಿಗ್ತಾನು ಹೌದು. ಅವ ದೇವ್ರ ಇಲ್ಲ ಅಂತೇಳಿ ಅಂದ್ರೆ ಅವ್ ಸಿಗಂಗಿಲ್ಲ ಅಂತ ಹೇಳಿ ಹೋಗಿದ್ದು ನಾವು ಮಾಸ್ತರ್ ಹೌದು. ಹೌದಲ್ವ ಹಾ. ಯಾಕಂದ್ರೆ ನಡಿಲಿ ನೋಡೋಣ ಮುಂದೆ ಮತ್ತೆ ಏನೇನು ಕೇಳ್ಯಾಳ ಹಾ